ಲ್ಯಾಂಪ್ನ ಸಮೂಹವನ್ನು ಸೀರೀಸ್ ಅಥವಾ ಪ್ಯಾರಲಲ್ ಆಗಿ ಜೋಡಿಸುವುದು. ಭಾಗ 1. ಕನೆಕ್ಟಿಂಗ್ ಲ್ಯಾಂಪ್ ಗ್ರೂಪ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಪಾರ್ಟ್ 1. ವಿದ್ಯುತ್ ಕೆಲಸಗಳಲ್ಲಿ ಲ್ಯಾಂಪ್ಗಳನ್ನು ಸೀರೀಸ್ ಅಂದರೆ ಸರಣಿ ಮತ್ತು ಪ್ಯಾರಲಲ್ ಅಂದರೆ ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ಜೋಡಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಲ್ಯಾಂಪ್ಗಳನ್ನು ಸೀರೀಸ್ ಸರ್ಕ್ಯೂಟ್ನಲ್ಲಿ ಜೋಡಿಸಿದಾಗ ಅವುಗಳು ಒಂದರ ನಂತರ ಒಂದರಂತೆ ಸರಣಿ ಕ್ರಮದಲ್ಲಿ ಸಂಪರ್ಕ ಹೊಂದಿರುತ್ತವೆ ಮತ್ತು ಎಲ್ಲದರಲ್ಲೂ ಕರೆಂಟ್ ಒಂದೇ ಸಮನಾಗಿ ಹರಿಯುತ್ತದೆ. ಒಂದು ವೇಳೆ ಅವುಗಳಲ್ಲಿ ಒಂದು ಲ್ಯಾಂಪ್ ಹಾಳಾದರೂ ಉಳಿದ ಎಲ್ಲಾ ಲ್ಯಾಂಪ್ಗಳು ಸಹ ಆರಿ ಹೋಗುತ್ತವೆ. ಈ ವಿಡಿಯೋದಲ್ಲಿ ನಾವು ಲ್ಯಾಂಪ್ಗಳನ್ನು ಸೀರೀಸ್ ಸರ್ಕ್ಯೂಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಹೇಗೆ ಜೋಡಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ವಿದ್ಯುತ್ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಗತ್ಯ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳೋಣ. ಉದಾಹರಣೆಗೆ, ಕೆಲಸ ಪ್ರಾರಂಭಿಸುವ ಮುನ್ನ ಸೇಫ್ಟಿ ಶೂಸ್ ಧರಿಸಿ. ಕೆಲಸ ಮಾಡುವಾಗ ಸರಿಯಾದ ಉಪಕರಣಗಳನ್ನು ಸರಿಯಾದ ಜಾಗದಲ್ಲಿ ಬಳಸಿ. ಮಲ್ಟಿಮೀಟರ್ ಅನ್ನು ಜಾಗರೂಕತೆಯಿಂದ ಬಳಸಿ. ಯಾವುದೇ ಉಪಕರಣವನ್ನು ಮುಟ್ಟುವ ಮುನ್ನ ಸಪ್ಲೈ ಕಡಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೆಲಸ ಮಾಡುವ ಜಾಗವನ್ನು ಒಣಗಿದ ಹಾಗೂ ವ್ಯವಸ್ಥಿತ ಸ್ಥಿತಿಯಲ್ಲಿಡಿ. ಸೀರೀಸ್ ಸರ್ಕ್ಯೂಟ್ನಲ್ಲಿ ವಿವಿಧ ಲ್ಯಾಂಪ್ಗಳ ಸಮೂಹವನ್ನು ಸಂಪರ್ಕಿಸುವ ಸಮಯದಲ್ಲಿ ಕೆಲವು ಸಹಾಯಕ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳ ಅವಶ್ಯಕತೆ ಇರುತ್ತದೆ. ಕಾಂಬಿನೇಷನ್ ಪ್ಲೈಯರ್, ವೈರ್ ಸ್ಟ್ರಿಪ್ಪರ್, ನಿಯಾನ್ ಟೆಸ್ಟರ್, ಮಲ್ಟಿಮೀಟರ್, ಕೆಂಪು ಮತ್ತು ಕಪ್ಪು ಬಣ್ಣದ ವೈರ್, ಆಂಗಲ್ ಹೋಲ್ಡರ್, 2 ಪಿನ್ ಟಾಪ್, ಬೇರೆ ಬೇರೆ ವ್ಯಾಟ್ನ ಲ್ಯಾಂಪ್. ಈಗ ಕೆಲಸವನ್ನು ಪ್ರಾರಂಭಿಸಲು ಬೇಕಾದ ಮೂಲಭೂತ ವಿಷಯಗಳು ನಮಗೆ ಅರ್ಥವಾಗಿರುವುದರಿಂದ ಲ್ಯಾಂಪ್ಗಳನ್ನು ಸೀರೀಸ್ ಸರ್ಕ್ಯೂಟ್ನಲ್ಲಿ ಜೋಡಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಕೆಂಪು ವೈರ್ ಅನ್ನು ಕತ್ತರಿಸಿ ಮತ್ತು ವೈರ್ ಸ್ಟ್ರಿಪ್ಪರ್ ಸಹಾಯದಿಂದ ಅದರ ತುದಿಗಳಲ್ಲಿನ ಇನ್ಸುಲೇಷನ್ ಅನ್ನು ತೆಗೆಯಿರಿ. ಅದರ ನಂತರ ಕೆಂಪು ವೈರ್ ಅನ್ನು ಆಂಗಲ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ನಿಯಾನ್ ಟೆಸ್ಟರ್ ಸಹಾಯದಿಂದ ಜೋಡಿಸಿ. ಇದೇ ಆಂಗಲ್ ಹೋಲ್ಡರ್ನ ಎರಡನೇ ಟರ್ಮಿನಲ್ನಿಂದ ಮತ್ತೊಂದು ಕೆಂಪು ವೈರ್ ಅನ್ನು ನಿಯಾನ್ ಟೆಸ್ಟರ್ ಸಹಾಯದಿಂದ ಜೋಡಿಸಿ. ಆಂಗಲ್ ಹೋಲ್ಡರ್ಗೆ ಸಂಪರ್ಕಿಸಲಾದ ಕೆಂಪು ವೈರ್ ಅನ್ನು ನಿಯಾನ್ ಟೆಸ್ಟರ್ನ ಸಹಾಯದಿಂದ ಮತ್ತೊಂದು ಆಂಗಲ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ಜೋಡಿಸಿ. ಅದೇ ರೀತಿ ಎರಡನೇ ಆಂಗಲ್ ಹೋಲ್ಡರ್ನ ಮತ್ತೊಂದು ಟರ್ಮಿನಲ್ನಿಂದ ಮೂರನೇ ಆಂಗಲ್ ಹೋಲ್ಡರ್ನ ಒಂದು ಟರ್ಮಿನಲ್ನವರೆಗೆ ಕೆಂಪು ವೈರ್ ಅನ್ನು ಜೋಡಿಸಿ. ನಂತರ ಮೂರನೇ ಆಂಗಲ್ ಹೋಲ್ಡರ್ನ ಮತ್ತೊಂದು ಟರ್ಮಿನಲ್ನಿಂದ ಒಂದು ಬೇರೆ ಕೆಂಪು ವೈರ್ ಅನ್ನು ಜೋಡಿಸಿ. ಈಗ ಮೊದಲ ಆಂಗಲ್ ಹೋಲ್ಡರ್ನ ಮತ್ತೊಂದು ಟರ್ಮಿನಲ್ನಿಂದ ಕಪ್ಪು ಬಣ್ಣದ ವೈರ್ ಅನ್ನು ನಿಯಾನ್ ಟೆಸ್ಟರ್ನ ಸಹಾಯದಿಂದ ಜೋಡಿಸಿ. ಈಗ ನಿಯಾನ್ ಟೆಸ್ಟರ್ನ ಸಹಾಯದಿಂದ 2 ಪಿನ್ ಟಾಪ್ನ ಟರ್ಮಿನಲ್ಗಳನ್ನು ಗುರುತಿಸಿ. ಅದರ ನಂತರ 2 ಪಿನ್ ಟಾಪ್ನ ಒಂದು ಟರ್ಮಿನಲ್ನಿಂದ ಕಪ್ಪು ಬಣ್ಣದ ವೈರ್ ಅನ್ನು ಜೋಡಿಸಿ. ನಂತರ 2 ಪಿನ್ ಟಾಪ್ನ ಮತ್ತೊಂದು ಟರ್ಮಿನಲ್ನಿಂದ ಕೆಂಪು ಬಣ್ಣದ ವೈರ್ ಅನ್ನು ಜೋಡಿಸಿ. ಅದರ ನಂತರ ತಕ್ಷಣ ನಿಯಾನ್ ಟೆಸ್ಟರ್ನ ಸಹಾಯದಿಂದ 2 ಪಿನ್ ಟಾಪ್ನ ಎರಡೂ ಟರ್ಮಿನಲ್ಗಳನ್ನು ಸರಿಯಾಗಿ ಫಿಟ್ ಮಾಡಿ ಮತ್ತು ಅವುಗಳನ್ನು ಸ್ಕ್ರೂನಿಂದ ಬಿಗಿಗೊಳಿಸಿ. ಈಗ 3 ಆಂಗಲ್ ಹೋಲ್ಡರ್ಗಳಲ್ಲಿ 200 ವ್ಯಾಟ್ನ ಲ್ಯಾಂಪ್ಗಳನ್ನು ಹಾಕಿ. 2 ಪಿನ್ ಟಾಪ್ ಅನ್ನು 5 ಪಿನ್ ಸಾಕೆಟ್ನಲ್ಲಿ ಹಾಕಿ. ಇದರ ನಂತರ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಿ. ಈಗ ಸ್ವಿಚ್ ಆನ್ ಮಾಡಿ ಮತ್ತು ಮಲ್ಟಿಮೀಟರ್ನ ಎರಡೂ ಪ್ರೋಬ್ಗಳನ್ನು ಒಂದು ಆಂಗಲ್ ಹೋಲ್ಡರ್ನ ಎರಡೂ ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಸ್ಪರ್ಶಿಸಿ. ಇದರ ನಂತರ ತಕ್ಷಣವೇ ಮೀಟರ್ನ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 78 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಈಗ ಸ್ವಿಚ್ ಆನ್ ಮಾಡಿ ಮತ್ತು ಮಲ್ಟಿಮೀಟರ್ನ ಒಂದು ಪ್ರೋಬ್ ಅನ್ನು ಮೊದಲನೇ ಆಂಗಲ್ ಹೋಲ್ಡರ್ನ ಮೊದಲನೇ ಟರ್ಮಿನಲ್ಗೆ ಹಾಗೂ ಎರಡನೇ ಪ್ರೋಬ್ ಅನ್ನು ಮೂರನೇ ಆಂಗಲ್ ಹೋಲ್ಡರ್ನ ಕೊನೆಯ ಟರ್ಮಿನಲ್ಗೆ ಅಳವಡಿಸಿ. ನಂತರ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 244 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಇದರ ನಂತರ ಮಲ್ಟಿಮೀಟರ್ನ ಸೆಲೆಕ್ಟರ್ ಸ್ವಿಚ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಿ. ನಂತರ ಮಲ್ಟಿಮೀಟರ್ನ ಒಂದು ಪ್ರೋಬ್ ಅನ್ನು ಮೂರನೇ ಆಂಗಲ್ ಹೋಲ್ಡರ್ನ ಒಂದು ಟರ್ಮಿನಲ್ಗೆ ಹಾಗೂ ಎರಡನೇ ಪ್ರೋಬ್ ಅನ್ನು ಅದರ ಮತ್ತೊಂದು ಟರ್ಮಿನಲ್ಗೆ ಟಚ್ ಮಾಡಿ. ಈಗ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 82 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಇದೇ ರೀತಿಯಲ್ಲಿ ಮಲ್ಟಿಮೀಟರ್ನ ಎರಡೂ ಪ್ರೋಬ್ಗಳನ್ನು ಎರಡನೇ ಆಂಗಲ್ ಹೋಲ್ಡರ್ನ ಎರಡೂ ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಅಳವಡಿಸಿ. ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 81 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಮಲ್ಟಿಮೀಟರ್ನ ಒಂದು ಪ್ರೋಬ್ ಅನ್ನು ಮೊದಲನೇ ಆಂಗಲ್ ಹೋಲ್ಡರ್ನ ಮೊದಲನೇ ಟರ್ಮಿನಲ್ಗೆ ಹಾಗೂ ಎರಡನೇ ಪ್ರೋಬ್ ಅನ್ನು ಮೂರನೇ ಆಂಗಲ್ ಹೋಲ್ಡರ್ನ ಕೊನೆಯ ಟರ್ಮಿನಲ್ಗೆ ಅಳವಡಿಸಿ. ನಂತರ ಡಿಸ್ಪ್ಲೇ ಕಡೆಗೆ ನೋಡಿ.
ಇದರಲ್ಲಿ ಸರಿಸುಮಾರು 245 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಇದರ ನಂತರ ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು 5 ಪಿನ್ ಸಾಕೆಟ್ನ 2 ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಅಳವಡಿಸಿ. ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 243 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಈಗ 3 ಆಂಗಲ್ ಹೋಲ್ಡರ್ಗಳಲ್ಲಿ 100 ವ್ಯಾಟ್ನ ಲ್ಯಾಂಪ್ಗಳನ್ನು ಅಳವಡಿಸಿ. ನಂತರ 2 ಪಿನ್ ಟಾಪ್ ಅನ್ನು ಸಾಕೆಟ್ನಲ್ಲಿ ಅಳವಡಿಸಿ. ಇದರ ನಂತರ ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು 3 ಆಂಗಲ್ ಹೋಲ್ಡರ್ಗಳ ಟರ್ಮಿನಲ್ಗಳಿಗೆ ಒಂದೊಂದಾಗಿ ಪ್ರತ್ಯೇಕವಾಗಿ ಅಳವಡಿಸಿ. ಡಿಸ್ಪ್ಲೇ ಕಡೆಗೆ ನೋಡಿ. 3ರಲ್ಲೂ ಸರಿಸುಮಾರು 83 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಈಗ ಮಲ್ಟಿಮೀಟರ್ನ 1 ಪ್ರೋಬ್ ಅನ್ನು ಮೊದಲನೇ ಆಂಗಲ್ ಹೋಲ್ಡರ್ನ ಮೊದಲನೇ ಟರ್ಮಿನಲ್ಗೆ ಮತ್ತು 2ನೇ ಪ್ರೋಬ್ ಅನ್ನು 3ನೇ ಆಂಗಲ್ ಹೋಲ್ಡರ್ನ ಕೊನೆಯ ಟರ್ಮಿನಲ್ಗೆ ಅಳವಡಿಸಿ. ನಂತರ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 248 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಈಗ ಒಂದು 200 ವ್ಯಾಟ್ನ ಲ್ಯಾಂಪ್, ಒಂದು 100 ವ್ಯಾಟ್ನ ಲ್ಯಾಂಪ್ ಮತ್ತು ಒಂದು 60 ವ್ಯಾಟ್ನ ಲ್ಯಾಂಪ್ ಅನ್ನು ತೆಗೆದುಕೊಂಡು ಇವುಗಳನ್ನು ಆಂಗಲ್ ಹೋಲ್ಡರ್ಗಳಿಗೆ ಅಳವಡಿಸಿ. ಈಗ ಸ್ವಿಚ್ ಆನ್ ಮಾಡಿ. ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು 200 ವ್ಯಾಟ್ನ ಆಂಗಲ್ ಹೋಲ್ಡರ್ನ 2 ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಅಳವಡಿಸಿ. ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 23 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಈಗ ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು 100 ವ್ಯಾಟ್ನ ಆಂಗಲ್ ಹೋಲ್ಡರ್ನ 2 ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಅಳವಡಿಸಿ. ನಂತರ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 62 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಇದರ ನಂತರ ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು 60 ವ್ಯಾಟ್ನ ಆಂಗಲ್ ಹೋಲ್ಡರ್ನ 2 ಟರ್ಮಿನಲ್ಗಳಿಗೆ ಪ್ರತ್ಯೇಕವಾಗಿ ಅಳವಡಿಸಿ. ನಂತರ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 160 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಅಂತಿಮವಾಗಿ ಮಲ್ಟಿಮೀಟರ್ನ 1 ಪ್ರೋಬ್ ಅನ್ನು ಮೊದಲನೇ ಆಂಗಲ್ ಹೋಲ್ಡರ್ನ ಮೊದಲನೇ ಟರ್ಮಿನಲ್ಗೆ ಹಾಗೂ 2ನೇ ಪ್ರೋಬ್ ಅನ್ನು 3ನೇ ಆಂಗಲ್ ಹೋಲ್ಡರ್ನ ಕೊನೆಯ ಟರ್ಮಿನಲ್ಗೆ ಅಳವಡಿಸಿ. ಅದೇ ಸಮಯದಲ್ಲಿ ಡಿಸ್ಪ್ಲೇ ಕಡೆಗೆ ನೋಡಿ. ಇದರಲ್ಲಿ ಸರಿಸುಮಾರು 247 ವೋಲ್ಟ್ ಎಂದು ತೋರಿಸುತ್ತಿರುತ್ತದೆ. ಸೀರೀಸ್ ಸರ್ಕ್ಯೂಟ್ನಲ್ಲಿ ಒಂದು ವೇಳೆ 3 ಲ್ಯಾಂಪ್ಗಳಲ್ಲಿ ಯಾವುದಾದರೂ ಒಂದು ಲ್ಯಾಂಪ್ ಅನ್ನು ಹೊರತೆಗೆದರೂ ಕೂಡ ಉಳಿದ 2 ಲ್ಯಾಂಪ್ಗಳು ಸಹ ಬೆಳಕು ನೀಡುವುದನ್ನು ನಿಲ್ಲಿಸುತ್ತವೆ. ಸೀರೀಸ್ ಸರ್ಕ್ಯೂಟ್ನಲ್ಲಿ ಲ್ಯಾಂಪ್ ಜೋಡಿಸುವುದನ್ನು ಕಲಿಯುವುದು ತುಂಬಾ ಮುಖ್ಯವಾಗಿದೆ. ಏಕೆಂದರೆ ಇದರಿಂದ ಕರೆಂಟ್ನ ಪ್ರವಾಹ, ವೋಲ್ಟೇಜ್ನ ಹಂಚಿಕೆ ಮತ್ತು ಸರ್ಕ್ಯೂಟ್ನಲ್ಲಿನ ಪ್ರತಿಯೊಂದು ಘಟಕದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಈ ವಿಡಿಯೋದ ಭಾಗ 2ರಲ್ಲಿ ನಾವು ಲ್ಯಾಂಪ್ಗಳನ್ನು ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಜೋಡಿಸುವ ಪ್ರಕ್ರಿಯೆಯನ್ನು ನೋಡೋಣ. ಈಗ ನಾವು ಸೀರೀಸ್ ಸರ್ಕ್ಯೂಟ್ನಲ್ಲಿ ಲ್ಯಾಂಪ್ಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸುವ ಪ್ರಕ್ರಿಯೆಯ ಮುಖ್ಯ ಹಂತಗಳನ್ನು ಪುನರಾವರ್ತನೆ ಮಾಡೋಣ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ಸರ್ಕ್ಯೂಟ್ನಲ್ಲಿ ಲ್ಯಾಂಪ್ಗಳನ್ನು ಜೋಡಿಸುವ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಂಡೆವು. ಸೀರೀಸ್ ಕನೆಕ್ಷನ್ನಲ್ಲಿ ಎಲ್ಲಾ ಲ್ಯಾಂಪ್ಗಳು ಒಂದರ ನಂತರ ಒಂದು ಜೋಡಿಸಲ್ಪಟ್ಟಿರುತ್ತವೆ. ಅಲ್ಲಿ ಪ್ರತಿಯೊಂದು ಲ್ಯಾಂಪ್ನಲ್ಲಿಯೂ ಕರೆಂಟ್ ಸಮಾನವಾಗಿರುತ್ತದೆ, ಆದರೆ ವೋಲ್ಟೇಜ್ನ ಹಂಚಿಕೆ ಬೇರೆ ಬೇರೆಯಾಗಿರುತ್ತದೆ ಎಂಬುದನ್ನು ನಾವು ನೋಡಿದೆವು. ಈಗ ನಿಮಗಾಗಿ ಒಂದು ಕೆಲಸ. ನಿಮ್ಮ ಮನೆಯಲ್ಲಿ ಲ್ಯಾಂಪ್ ಅಥವಾ ಇತರೆ ಘಟಕಗಳು ಸೀರೀಸ್ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುವಂತಹ ಉಪಕರಣಗಳನ್ನು ಹುಡುಕಿ ಮತ್ತು ಅವುಗಳಲ್ಲಿ ಒಂದು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಉಳಿದವುಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸಿ.